ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಇವತ್ತಿನ ಒಂದು ಒಳ್ಳೆ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನನ್ನ ಒಂದು ದಿನಪೂರ್ತಿಯ ವಿಡಿಯೋ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಒಂದು ಸಮಯ ಕಳೆಯೋದೇ ನನ್ನ ಒಂದು ಅಡುಗೆ ಮನೆಯಲ್ಲಾಗಿರುತ್ತೆ. ಹಾಗಾಗಿ ಇನ್ನು ಮಕ್ಕಳಿಗೆ ಒಳ್ಳೆ ಹೆಲ್ತಿ ಸ್ನ್ಯಾಕ್ಸು ಮತ್ತು ಟಿಫನ್ನು ಮತ್ತು ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಮಾಡೋವಂಥದ್ದೇ ಎಲ್ಲ ಹೆಣ್ಮಕ್ಳು ಕೆಲಸನೂ ಕೂಡ ಆಗಿರುತ್ತೆ. ಅದೇ ರೀತಿ ನನ್ನ ಕೆಲಸನೂ ಸಹಿತ ಆಗಿರುತ್ತೆ. ಇನ್ನು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನದು ಏನು ಕೆಲಸ ಇರುತ್ತೆ ಅದು ಹೊರಗಡೆ ತೊಳೆದಿದ್ದು ಎಲ್ಲ ಮುಗಿಸಿದ್ದಾದ್ಮೇಲೆ ಬಂದೋದೇ ನಾನು ಕಿಚನ್ಗಾಗಿರುತ್ತೆ. ಇನ್ನು ಕಿಚನಿಗೆ ಬಂದಮೇಲೆ ನಾನು ಫಸ್ಟು ಎಲ್ಲ ಏನು ಟಿಫನ್ನಿಗೆ ಮತ್ತು ಸಾಂಬಾರಿಗೆ ಮತ್ತು ಮಕ್ಕಳಿಗೆ ಸಲಾಡಿಗೆ ಎಲ್ಲ ರೆಡಿ ಮಾಡಿ ಫಸ್ಟು ಇಟ್ಕೊಬಿಡ್ತೀನಿ. ಆಮೇಲೆ ನಾನು ಇನ್ನು ಅಡುಗೆನ ಶುರು ಮಾಡ್ಕೊಳ್ತೀನಿ. ಇವತ್ತಿನ ಒಂದು ಟಿಫನ್ ಬಂದುಬಿಟ್ಟು ನಾನು ಟೊಮೆಟೊ ಬಾತು ಮತ್ತು ಇನ್ನು ಮಧ್ಯಾಹ್ನದ ಸಾಂಬಾರು ನಾನು ಟೊಮೆಟೊ ಸಾಂಬಾರು ಅಂದರೆ ಟೊಮೆಟೊ ಹುಳಿ ಮಾಡ್ಕೊಳ್ತೀನಿ. ಅದೇ ಗ್ಯಾಪಲ್ಲಿ ಮಕ್ಕಳು ಫ್ರೆಶ್ ಅಪ್ ಆಗಿಬಿಟ್ಟು ದೇವರಿಗೂ ಕೂಡ ನಮಸ್ಕಾರನ ಮಾಡ್ಕೊಳ್ತಾ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಯಾವುದೇ ಒಂದು ಕೆಲಸನ ನಮ್ಮ ಹತ್ರ ಹೇಳಿ ಮಾಡಿಸ್ಕೊಳ್ಳೋಕ್ಕಿಂತ ಹೇಳ್ದಿರೇ ಮಾಡಿದ್ರೆ ತುಂಬಾ ಖುಷಿಯಾದಂತಹ ಒಂದು ಒಳ್ಳೆ ವಿಷಯ ಆಗಿರುತ್ತೆ. ಇನ್ನು ಟೊಮೆಟೊ ಬಾತಂತೂ ನಾನು ಇಲ್ಲಿ ತುಂಬಾ ಈಸಿಯಾಗಿ ಮಾಡಿರ್ತೀನಿ. ನಾನು ಆಲ್ಮೋಸ್ಟ್ ನನ್ನ ಒಂದು ದಿನದಲ್ಲಿ ನನಗೆ ಈಸಿ ಆದಂತಹ ರೀತಿಯಲ್ಲಿ ಕೆಲಸನ ಮಾಡ್ಕೊಳ್ಳೋಕ್ಕೆ ಖುಷಿ ಪಡ್ತೀನಿ. ನೀವೆಲ್ಲ ಹೇಗೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಅಷ್ಟೇ, ನಾನು ಹೆಣ್ಮಕ್ಳಿಗೆ ಹೇಳೋದು ಒಂದೇ, ಫಸ್ಟು ನಮ್ಮ ಒಂದು ಆರೋಗ್ಯನ ನೋಡ್ಕೋಬೇಕು, ಆಮೇಲೆ ನಾವು ಮನೆ ನೋಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಅದೇ ರೀತಿ ನನ್ನ ಒಂದು ವಿಷಯದಲ್ಲಿ ಈ ರೀತಿ ಆಯ್ಕೆ ಮಾಡ್ಕೊಳ್ಳೋದು. ನಾನು ಬೆಳಗ್ಗೆ ಎದ್ದು ಬೇಗ ಯಾಕೆ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿದರೆ, ಮಕ್ಕಳು ಮತ್ತು ಹಸ್ಬೆಂಡ್ನ ಖುಷಿಯಿಂದ ಕಳಿಸಿದರೆ ನಾವು ಕೂಡ ಖುಷಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಒಂದು ಕಡೆ ಟೊಮೆಟೊ ಸಾಂಬಾರನ್ನ ರೆಡಿ ಮಾಡಿಟ್ಬಿಟ್ಟು ಒಂದು ಕಡೆ ಕುಕ್ಕರಲ್ಲಿ ಟೊಮೆಟೊ ರೈಸ್ಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅದೇ ಗ್ಯಾಪಲ್ಲಿ ನಾವು ಈ ಕಡೆ ಹೆಲ್ದಿ ಸಲಾಡು, ಯಾಕೆಂದರೆ ನಾನು 8:30ಗೆ ಮಕ್ಕಳು ಹೊರಡೋದು. ಅದೇ ಆ 8:30 ಅಷ್ಟೊತ್ತಿಗೆ ನಾನು ಎಲ್ಲನೂ ರೆಡಿ ಮಾಡಿ ಇರಬೇಕು. ನಾನು ಇನ್ಮೇಲೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಲ್ಲಿ ಮನೆಯಲ್ಲೇ ಮಾಡುವಂತಹ ಹೆಲ್ದಿ ಸಲಾಡ್ಸು ಮತ್ತು ಈಸಿ ಬ್ರೇಕ್ಫಾಸ್ಟು ಅವನ್ನೆಲ್ಲ ನಿಮಗೆ ತೋರಿಸ್ತಾ ಬರ್ತೀನಿ. ನನ್ನ ಒಂದು ಚಾನಲ್ನ ಯಾರು ಫಸ್ಟು ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಟೊಮೆಟೊ ಬಾತು ರೆಡಿ ಆಗಿತ್ತು. ನಾನು ಇದನ್ನು ಆಲ್ಮೋಸ್ಟ್ ನಾನೇ ಮನೆಯಲ್ಲಿ ರುಬ್ಕೊಂಡು ಮಾಡ್ತಾಯಿದ್ದೀನಿ. ಹೇಗೆ ರುಬ್ಕೊಳ್ಳೋದು ಅಂತ ಹೇಳಿದ್ರೆ, ಬ್ಯಾಡಗಿ ಮೆಣಸಿಕಾಯಿ, ಒಣಮೆಣ್ಸಿಕಾಯಿ, ಹಾಗೆ ಒಂದು 2 ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಮತ್ತು ಶುಂಠಿನ ಹಾಕ್ಕೊಂಡು ಗ್ರೈಂಡ್ನ ಮಾಡ್ಕೋಬೇಕು. ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋಂಗಿಲ್ವಾ ಅಂತ ಕೇಳ್ತೀರಾ? ಇಲ್ಲ, ಅದನ್ನು ಕೂಡ ಹಾಕಬೇಕು. ಯಾವಾಗ ಹಾಕೋದು ಅಂತ ಹೇಳಿದ್ರೆ, ಟೊಮೆಟೊ ಬಾತಲ್ಲಿ ನೀರು ಯಾವಾಗ ಮಳ್ತಿರುತ್ತಲ್ಲ ಲಾಸ್ಟಲ್ಲಿ ಹಾಕ್ತೀವಲ್ಲ, ಆಗ ಟೊಮೆಟೊ ಬಾತಿಗೆ ಅದನ್ನು ಮೇಲೆ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ಹಾಗಾಗಿ ನಾನು ಈ ರೀತಿಯಾದಂಥ ಒಂದು 2-3 ಥರ ರೀತಿಯಲ್ಲಿ ಟೊಮೆಟೊ ಬಾತನ್ನ ಮಾಡ್ತೀನಿ. ಒಂದೊಂದು ಕಾಯಿ ಕೂಡ ಹಾಕಿ ಮಾಡ್ತೀನಿ. ಕಾಯಿ ಮಕ್ಕಳಿಗೆ ಇಷ್ಟ ಆಗಿಲ್ಲದೆ ಇರೋ ದಿವಸ ಈ ರೀತಿಯಾದಂಥ ಸಿಂಪಲ್ಲಾಗಿ 1 ಪಾಟ್ ರೆಸಿಪಿ, ಅಂದರೆ 1 ಪಾಟ್ ರೆಸಿಪಿ ಅಂತ ಏನು ಹೇಳ್ತಾರಲ್ಲ ಆ ರೀತಿ 1 ಪಾಟ್ ಟೊಮೆಟೊ ಬಾತನ್ನ ಕೂಡ ನಾನು ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಸ್ವಲ್ಪ ಚಪಾತಿ, ದೋಸೆ, ಇಡ್ಲಿ ಅವೆಲ್ಲ ಅನ್ನೋದಾದರೆ ವಾರದಲ್ಲಿ ಅದೇ ಒಂದು ದಿವಸ ಇಟ್ಕೊಳ್ತೀನಿ. ಒಂದು ವಾರದ ಫುಲ್ಲು ನಾನು ಈ ರೀತಿ ರೈಸ್ ಐಟಮ್ನ ಇಟ್ಕೊಂಡಿರ್ತೀನಿ. ಒಂದು ಕೊನೆಯ ವೀಡಿಯೋದಲ್ಲೂ ಸಹಿತ ಹೇಳಿದ್ದೆ ನಾನು ಈ ರೀತಿಯೇ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಹಾಗಾಗಿ ಮಾಡಿದೆ. ಇನ್ನು ಕಿಚನ್ ಕೆಲಸ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ಬರೋದೇ ನಮ್ಮ ಕೆಲಸ ನೋಡಿ ಇಲ್ಲಿರುತ್ತೆ. ಇದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ. ಎಲ್ಲ ರೆಡಿ ಆಗಿದ್ದಾದಮೇಲೆ ಪಾತ್ರೆ ತೊಳೆಯೋದು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮಕ್ಕಳಿಗೆ ಟಿಫನ್ ಹಾಕ್ಕೊಡ್ಬೇಕು. ಅವರೆಲ್ಲ ರೆಡಿ ಆಗಿದ್ದಾದಮೇಲೆ ಬರ್ತಾರೆ. ಅವರಿಗೆ ಟಿಫನ್ ಬಾಕ್ಸು ಮತ್ತು ಅವರಿಗೆ ತಿನ್ನೋಕ್ಕೆ ಟಿಫನ್ನು ಎಲ್ಲ ಹಾಕ್ಕೊಟ್ಬಿಟ್ಟು ಅವರಿಗೆಲ್ಲ ನೀಟಾಗಿ ರೆಡಿ ಮಾಡಿ ಒಂದು ಕಡೆ ಇಟ್ಟು, ನಾನು ಸ್ವಲ್ಪ ಒಂದು 5 ಮಿನಿಟ್ಸ್ ಕೂತ್ಕೊಳ್ತೀನಿ. ಅವರು ಟಿಫನ್ ಮಾಡ್ತಿರ್ಬೇಕಾದ್ರೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತಿರ್ತಾರೆ, ಏನು ಜಾಸ್ತಿ ಆಗಿದೆ, ಏನು ಕಡಿಮೆ ಆಗಿದೆ ಅಮ್ಮ, ನೀವು ಇದು ಚೆನ್ನಾಗಿ ಮಾಡಿದ್ದೀರಾ, ಇಲ್ಲ ಇದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಅಂತ ಹೇಳಿ ಅಂದಿದ್ದಾದಮೇಲೆ ಇನ್ನು ಹಸ್ಬೆಂಡ್ ಬರ್ತಾರೆ. ಇನ್ನು ಹಸ್ಬೆಂಡಿಗೆ ಟಿಫನ್ ಎಲ್ಲ ಹಾಕ್ಕೊಡ್ಬೇಕು. ಅವರಿಗೂ ಅಷ್ಟೇ ಲೈಟಾಗಿ ಟಿಫನ್ನ ಕೊಡಬೇಕು. ಬೆಳಗ್ಗೆ ಹೊತ್ತು ತುಂಬಾ ಇಷ್ಟಪಡ್ತಾರೆ ಅವರು. ಹಾಗಾಗಿ ಈ ರೀತಿ ಅವರಿಗೂ ಅಷ್ಟೇ ಸ್ವಲ್ಪ ಅನ್ನ ಸಾಂಬಾರು, ಸ್ವಲ್ಪ ಏನು ಮಾಡಿದ್ನಲ್ಲ ಟೊಮೆಟೊ ಬಾತು, ಅದ್ರ ಜೊತೆ 2 ಪೀಸು ಸೌತೆಕಾಯಿ ಎಲ್ಲ ಕೊಟ್ಟಿದ್ದಾದಮೇಲೆ ಹಸ್ಬೆಂಡು ಹುಡುಗರಿಗೆ ರೆಡಿ ಮಾಡ್ತಾರೆ. ಲಾಸ್ಟಲ್ಲಿ ಸ್ವಲ್ಪ ಅವ್ರಿಗೆ ಹೋಗ್ಬೇಕಾದ್ರೆ ಮತ್ತೆ ಟಚಪ್ ಮಾಡಬೇಕಾಗತ್ತೆ. ಅದೆಲ್ಲ ಆಗಿದ್ದಾದಮೇಲೆ ಅವ್ರಿಗೆ ಸ್ಕೂಲಿಗೆ ಹೊರಡೋ ಟೈಮ್ ಆಯಿತು. 8:30 ಅಷ್ಟೊತ್ತಿಗೆ ಹೊರಡ್ತಾರೆ. ಅವರಿಗಂತೂ ಇವತ್ತು ತುಂಬಾ ಖುಷಿಯಾಗಿರುತ್ತೆ. ಡೈಲಿ ಇದೇ ರೀತಿ ಹೋಗ್ತಾರೆ. ಕೆಲವೊಂದು ಸರಿ ನಾನು ಸ್ವಲ್ಪ ಕೆಳಗಡೆ ಹೋಗಿ ಕಳಿಸ್ಬಿಟ್ಟು ಬರ್ತೀನಿ. ಇಲ್ಲ ಅಂತ ಹೇಳಿದ್ರೆ, ಕೆಲಸ ಇದ್ದಿದ್ದ ದಿವಸ ನಾವೇ ಹೋಗ್ತೀವಿ ಅಂತ ಹೇಳ್ತಾರೆ. ಅದಂತೂ ಖುಷಿ ಆಗುತ್ತೆ. ಇನ್ನು ಅವರೆಲ್ಲ ಹೊರಡಾಗಿದ್ದಾದಮೇಲೆ ನನ್ನ ಕೆಲಸ, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಪೂಜೆ ಮಾಡೋವಂಥದ್ದಾಗಿರುತ್ತೆ. ನಾನು ಕೂಡ ಇನ್ನು ಪೂಜೆ ಮನೆಗೆ ಬರ್ತೀನಿ. ನನಗೆ ಎಲ್ಲರೂ ಡ್ಯೂಟಿಗೆ ಹೋಗಿದ್ದಾದಮೇಲೆ ಪೂಜೆ ಮಾಡೋದಂದರೆ ಸ್ವಲ್ಪ ತುಂಬಾ ಇಷ್ಟ. ಹಾಗಾಗಿ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಇದನ್ನೇ ಹೇಳ್ತಿರ್ತೀನಿ. ನಿಮಗೂ ಕೂಡ ಹೀಗೆ ಅಂತ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಂತ ಅನಿಸುತ್ತೆ.
ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಮಾಡಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಖುಷಿಯಾಗುತ್ತೆ, ಮನೆಗೂ ಕೂಡ ತುಂಬಾ ಒಳ್ಳೆಯದಾಗತ್ತೆ ಅಂತ ತಿಳಿಸ್ತಾ ನಾನಿನ್ನು ಪೂಜೆ ಮಾಡ್ಕೊಳ್ತೀನಿ. ಪೂಜೆ ಮಾಡ್ಕೊಂಡ್ಮೇಲೆ ಇವಾಗಿನ್ನು ನಾಳೆಯಿಂದ ಆಷಾಢನೂ ಕೂಡ ಶುರುವಾಗ್ತಾ ಇರುತ್ತೆ. ಆಷಾಢ ಶುಕ್ರವಾರ ಇನ್ನು 5 ವಾರ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಇನ್ನೂ ನೋಡಿಲ್ಲ, ಹಾಗಾಗಿ ಆಷಾಢ ಶುಕ್ರವಾರನೂ ಬಂತು. ಎಲ್ಲರಿಗೂ ಆ ತಾಯಿ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ನಮಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಇದೆಲ್ಲ ಆಗಿದ್ದಾದಮೇಲೆ ನಾನು ಇನ್ನೂ ಡ್ಯೂಟಿಗೆ ಹೊರಡೋ ಟೈಮ್ ಆಗುತ್ತೆ. ನಾನು ಕೂಡ ಟಿಫನ್ನ ತಿಂದ್ಕೊಂಡು ಡ್ಯೂಟಿಗೆ ಹೊರಡ್ತೀನಿ. ಇನ್ನು ಸಂಜೆ ಬರ್ತಾ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸಂಜೆ ನಮಗೆ ಆಲ್ಮೋಸ್ಟ್ ಅಲ್ಲೂ ಕೆಲಸ ಏನು ಜಾಸ್ತಿ ಇರೋದಿಲ್ಲ. ಏನು ಕೆಲಸ ಇರುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಓದಿಸೋದು ಮತ್ತು ಅವ್ರ ಜೊತೆ ಏನು ಮಾಡಿದರು ಸ್ಕೂಲಲ್ಲಿ ಅಂತ ಕೇಳೋದು, ಅದೇ ಆಗಿರುತ್ತೆ. ಇನ್ನು ನಿಮಗೆ ಹೇಳ್ತಿರ್ತೀನಿ, ನಮ್ಮ ಒಂದು ಶೈನ್ ಬ್ರೈಡಲ್ ಸ್ಟುಡಿಯೋದಲ್ಲಿ ರೆಂಟಲ್ ಜ್ಯುವೆಲರೀಸು, ಇಲ್ಲ ಸ್ಯಾರಿ ಡ್ರಾಪಿಂಗು, ಸ್ಯಾರಿ ಬಾಕ್ಸ್ ಫೋಲ್ಡಿಂಗು ಎಲ್ಲ ಇರುತ್ತೆ. ಇನ್ನು ಮಕ್ಕಳ ಸ್ಕೂಲ್ ಬುಕ್ಕರಿಂದ ಕರ್ಕೊಂಡು ಬಂದಿದ್ದಾದಮೇಲೆ ನಾನು ಒಂದು ಕೆಲಸ ಕಿಚನಲ್ಲಿ ಬೆಳಗ್ಗೆ ಎಲ್ಲ ತೊಳೆದಿಟ್ಬಿಟ್ಟು ಹೋಗಿರ್ತೀನಲ್ಲ, ಅದನ್ನೆಲ್ಲ ಎತ್ತಿಟ್ಟು ಅದೇ ಒಂದು ಜಾಗಕ್ಕೆ ಕಳಿಸೋದಾಗಿರುತ್ತೆ. ಇನ್ನು ಅವನ್ನೆಲ್ಲ ಪಾತ್ರೆ ಎಲ್ಲ ಎಲ್ಲ ಆಗಿದ್ದಾದಮೇಲೆ ಮತ್ತೆ ಇನ್ನು ಸಂಜೆ ಮಕ್ಕಳಿಗೊಂದು ಸ್ವಲ್ಪ ಹಾಲು ಮಾಡಿಕೊಟ್ಬಿಟ್ಟು, ಅವರು ಬೆಳಗ್ಗೆ ತಿನ್ಕೊಂಡು ಬಂದಿರ್ತಾರಲ್ಲ ಮಧ್ಯಾಹ್ನ, ಆ ಟಿಫನ್ ಬಾಕ್ಸಸ್ ಎಲ್ಲ ತೊಳೆದ್ಬಿಟ್ಟು ಮತ್ತು ಈ ಥರ ಸೈಲೆಂಟಾಗಿರುತ್ತೆ ಕಿಚನ್ನು. ಎಲ್ಲ ಗಜಿಬಿಜಿ ಇರುತ್ತೆ. ಸ್ಕೂಲಿಂದ ಬಂದಿದ್ದ ತಕ್ಷಣ ನೋಡೋಕ್ಕೆ ಈ ರೀತಿಯಾಗಿ ಕ್ಲೀನಾಗಿ ಇದ್ದಾಗ ತುಂಬಾ ಖುಷಿಯಾಗತ್ತೆ. ಇನ್ನು ನಾಳೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಮಕ್ಕಳು ಇವತ್ತೇ ಹೇಳಿರ್ತಾರೆ. ಅದು ಕೂಡ ಇಷ್ಟ ಆಗುತ್ತೆ ನನಗೇನು ಟಿಫನ್ ಮಾಡೋದು, ಅಡುಗೆ ಮಾಡೋದು ಅಂತ ಏನು ಕಷ್ಟ ಅಂತ ಅನಿಸಲ್ಲ. ನಿಮಗೂ ಕೂಡ ಹಾಗೆ ಅಂತ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮಕ್ಕಳಿಗೆ ಹಾಲು ಮಾಡಿಕೊಟ್ಬಿಟ್ಟು ಮತ್ತು ಸಂಜೆ ಫ್ರೆಶ್ ಆಗಿ ಮತ್ತು ಒಂದು ರೀತಿ ಹಾಗೆ ಬಾಗಿಲಿಗೆಲ್ಲ ನೀರು ಹಾಕಿಬಿಟ್ಟು ಒಂದು ಗಂಧದ ಕಡ್ಡಿ ಬೆಳಗ್ಬಿಟ್ರೆ ಅದರಲ್ಲಿರುವಂತಹ ಖುಷಿಯೇ ಬೇರೆ ಇರುತ್ತೆ. ಈ ರೀತಿಯಾದಂತಹ ಸಾಮಾನ್ಯವಾಗಿ ನಮ್ಮ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಜೀವನ ಆಗಿರುತ್ತೆ. ನಾವು ಕೂಡ ಇದೇ ರೀತಿ ಪಾಲಿಸ್ಕೊಂಡು ಬಂದಿರ್ತೀವಿ. ನಾವು ಏನು ಮಾಡ್ತಿರ್ತೀವಿ, ಮಕ್ಕಳು ಕೂಡ ಅದನ್ನು ನೋಡಿ ಅವರು ಕೂಡ ಅದನ್ನೇ ಪಾಲಿಸ್ತಾ ಬರ್ತಾರೆ. ನಮಗಂತೂ ತುಂಬಾ ಖುಷಿಯಾಗುತ್ತೆ. ನನ್ನ ಮನೆಯಲ್ಲಿ ಹೆಣ್ಮಕ್ಳು ಇಲ್ದಿರ ಇರ್ಬೋದು, ಬಟ್ ಗಂಡು ಮಕ್ಕಳಿಗೆ ನಾನು ಎಷ್ಟು ಸಾಧ್ಯ ಆಗುತ್ತೋ ಹೆಣ್ಮಕ್ಳು ಮಾಡುವಂತಹ ಕೆಲಸದಲ್ಲಿ ಒಂದು ಸಣ್ಣ ಪುಟ್ಟದಾದಂತಹ ಕೆಲಸನ ನಾನು ಅವರಿಗೆ ಹೇಳಿಕೊಡ್ತಾ ಇರ್ತೀನಿ. ಅದೇ ಅವರೇ ಒಂದೊಂದು ಸರಿ ಬಾಗಿಲಿಗೆ ನೀರನ್ನ ಹಾಕ್ತಾರೆ. ನಾನು ದೀಪ ಹಚ್ತೀನಪ್ಪ ಒಳಗಡೆ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾನೇ ಬಾಗಿಲಿಗೆ ನೀರು ಹಾಕ್ಬಿಟ್ಟು ದೀಪ ಹಚ್ತೀನಿ. ಇನ್ನು ನಾನು ಹೋಮ್ವರ್ಕ್ ಬರ್ಕೊಳ್ತೀನಮ್ಮ, ನೀವು ನಿಮ್ಮ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ದೆ. ಇನ್ನು ಕುಶಾಲ್ ಸ್ವಲ್ಪ ಹೊರಗಡೆ ಹೋಗುತ್ತಾನೆ. ಇವ್ನಿಗೆ ಗೋಕುಲ್ ನಾನೇ ಹೋಮ್ವರ್ಕ್ ಬರ್ಕೋತೀನಿ ಅಂತ ಹೇಳಿ ಅವನು ಹೋಮ್ವರ್ಕ್ ಬರ್ಕೋತಾ ಇದ್ದ. ಸರಿ, ಅವನು ಹೋಮ್ವರ್ಕ್ ಬರ್ಕೋತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಅವನಿಗೊಂದು ಸ್ವಲ್ಪ ಹಾಲು ಕೊಡೋಣ ಅಂತೇಳಿ ಅವನಿಗೊಂಚೂರು ಹಾಲು ಕೊಟ್ಬಿಟ್ಟು ನಾನು ಕೂಡ ಕಾಫಿನ ಕುಡ್ಕೊಂಡು ಇನ್ನು ಮತ್ತೆ ನಾನು ಹೇಳ್ದಂಗೆ ಹಿಂದೆ ಸಂಜೆ ಹಾಗೆ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡು ಫೈನಲಾಗಿ ನಾನು ಸ್ಟುಡಿಯೋಗೆ ಹೊರಡೋ ಟೈಮ್ ಆಗುತ್ತೆ. ಇನ್ನು ಸ್ಟುಡಿಯೋದಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದರೆ, ಇವಾಗ ಆಷಾಢ ಇರೋದ್ರಿಂದ ಸ್ವಲ್ಪ ಕೆಲಸ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಏನು ಕೆಲಸ ಇರುತ್ತೋ ಅದನ್ನು ಮಾಡ್ತಿರ್ತೀವಿ. ಇನ್ನು ಜಯನಗರಿಂದ 1-2-3 ಸ್ಯಾರಿ ಕೂಡ ಬಂದಿತ್ತು. ಅದನ್ನು ಬಾಕ್ಸ್ ಫೋಲ್ಡಿಂಗ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಇವತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ಯಾರು ಏನು ರಿಸ್ಕ್ ತೊಗೊಳಕ್ಕೆ ಹೋಗೋದಿಲ್ಲ. ಸಾಧ್ಯ ಆದಷ್ಟು ಅಷ್ಟೇ ಕೆಲಸ ಮಾಡ್ತೀವಿ. ಇನ್ನು ಪೂಜೆ ಎಲ್ಲ ಮುಗೀತು. ಅವನ ಜೊತೆ ನಾನು ಕೂಡ ಕೂತ್ಕೊಂಡು ಸ್ವಲ್ಪ ಕಾಫಿನ ಕುಡ್ಕೊಂಡು ಇನ್ನು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಗಿತ್ತಲ್ಲ, ಇನ್ನು ಅವನು ಕೂಡ ಕುಡಿತಿದ್ದ. ಅವನ ಜೊತೆ ಮಾತಾಡಿಕೊಂಡು 2 ನಿಮಿಷ ಕೂತ್ಕೊಂಡು ಫೈನಲಾಗಿ ನಾನು ಬಂದಿದ್ದೆ ನಮ್ಮ ಒಂದು ಶೈನ್ ಬ್ರೈಡಲ್ ಸ್ಟುಡಿಯೋಗೆ. ನೀವೇ ನೋಡ್ತಿರ್ಬೋದು ನಮ್ಮ ಸ್ಟುಡಿಯೋ ಫೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಇನ್ನು ಸ್ಯಾರೀಸ್ ಬಂದಿತ್ತು ಅಂತೇಳಿ ಮ್ಯಾಮ್ಗೆ ತೋರಿಸ್ಕೊಂಡು ಸಾಧ್ಯ ಆದರೆ ಇವತ್ತೇ ಬಾಕ್ಸ್ ಫೋಲ್ಡಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೆ ಅವರಿಗೆ. ಅವರು ಕೂಡ ಅದೇ ಹೇಳ್ತಾ ಇದ್ದರು, ಆದರೆ ಮಾಡೋಣ ಅಂತ ಹೇಳಿಬಿಟ್ಟು. ನೀವು ನೋಡ್ತಿರ್ಬೋದು ನಾನು ನಿಂತಿರುವಂತಹ ಜಾಗದಲ್ಲಿ ಹಿಂದೆಗಡೆ ಎಷ್ಟು ಬ್ಯೂಟಿಫುಲ್ ಆದಂತಹ ಜ್ಯುವೆಲರೀಸ್ ಇದ್ದಾವೆ ಅಂತ ಹೇಳಿಬಿಟ್ಟು. ಈ ಒಂದು ಜ್ಯುವೆಲರಿನ ನಾವು ಬ್ರೈಡ್ಸಿಗೆ ನಮ್ಮ ಒಂದು ಬ್ರೈಡಲ್ ಮೇಕಪ್ಸ್ ಬಂದಾಗ ನಮ್ಮ ಒಂದು ಬ್ರೈಡ್ಸಿಗೆ ತುಂಬಾ ಉಚಿತವಾಗಿ ಸಿಗುತ್ತೆ. ಮತ್ತು ಅವರು ಕೂಡ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುವಂತಹ ರೀತಿಯಲ್ಲಿರ್ತಾರೆ. ಹಾಗಾಗಿ ನಮ್ಮ ಒಂದು ಶೈನ್ ಬ್ರೈಡಲ್ ಸ್ಟುಡಿಯೋಯಿಂದ ಈ ರೀತಿಯಾದಂತಹ ಒಂದು ಸಣ್ಣದಾದಂತಹ ಉಡುಗೊರೆ ರೀತಿಯಲ್ಲಿ ನಾವು ಉಚಿತ ಅಂತ ಹೇಳಿ ಕೊಡ್ತಿದ್ದೀವಿ. ಈ 4 ಸೀರೆಗಳು ತುಂಬಾ ಬ್ಯೂಟಿಫುಲ್ ಆದಂತಹ ಕಲರ್ ಆಗಿತ್ತು. ಈ ರೀತಿ ನಾವು ಒಂದು ಸ್ಟಾರ್ಟಿಂಗ್ ಕೆಲಸನ ಮಾಡ್ಕೊಂಡು ಸಂಜೆ ಕೂಡ ನನ್ನದು ಕೆಲಸ ಈ ರೀತಿ ಇರುತ್ತೆ. ಮತ್ತೆ ಕೇಳ್ಕೊತಾ ಇದ್ದೀನಿ, ನನ್ನ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿಯಾದಂತಹ ಒಳ್ಳೆ ವಿಡಿಯೋ ನಿಮ್ಮೊಂದಿಗೆ ನಾನು ಸಿಗ್ತೀನಿ. ಯಾರಿಗೆ ಮತ್ತೆ ನನ್ನ ವೀಡಿಯೋ ನೋಡ್ತಿರ್ಬೇಕಾದ್ರೆ ಬಾಕ್ಸ್ ಫೋಲ್ಡಿಂಗ್ ಬೇಕು ಅಂತ ಅನಿಸುತ್ತೆ, ಅವರು ನಮ್ಮ ಒಂದು ಶೈನ್ ಬ್ರೈಡಲ್ ಸ್ಟುಡಿಯೋಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಮತ್ತು ನಾಳಿನ ಒಂದು ವೀಡಿಯೋದಲ್ಲಿ ಸಿಗೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.